ಎಲ್ಲರಿಗೂ ನಮಸ್ಕಾರ. ಬನ್ನಿ, ಇವತ್ತು ನಾವು ಒಂದು ಇಂಟ್ರೆಸ್ಟಿಂಗ್ ವಿಷಯ ಕಲಿಯೋಣ. 4 ಅಂಕಿಗಳ ದೊಡ್ಡ ಸಂಖ್ಯೆಗಳನ್ನು ಹೇಗೆ ಸುಲಭವಾಗಿ ಕೂಡಿಸೋದು ಅಂತ. ಇದು ನಮ್ಮ ಪ್ರತಿದಿನದ ಜೀವನದಲ್ಲಿ ತುಂಬಾನೇ ಹೆಲ್ಪ್ ಆಗುತ್ತೆ ಅಲ್ವಾ? ಹೀಗೆ ದೊಡ್ಡ ಸಂಖ್ಯೆಗಳನ್ನು ನೋಡಿದ ಕೂಡಲೇ ಅಬ್ಬಬ್ಬಾ ಇದನ್ನೆಲ್ಲ ಕೂಡ್ಸೋದು ಕಷ್ಟಪ್ಪ ಅಂತ ಅನ್ಸುತ್ತೆ ಅಲ್ವಾ? ಆದರೆ ನಿಜವಾಗ್ಲೂ ಇದು ಅಷ್ಟು ಕಷ್ಟದ ಕೆಲ್ಸನಾ? ಖಂಡಿತ ಇಲ್ಲ. ಇದರ ಹಿಂದೆ ಒಂದು ತುಂಬಾನೇ ಸಿಂಪಲ್ ಆದ ಟ್ರಿಕ್ ಇದೆ. ಬನ್ನಿ ಅದೇನೆಂದು ನೋಡೋಣ. ಇದನ್ನ ಕಲಿತ ಮೇಲೆ ಎಷ್ಟೇ ದೊಡ್ಡ ಸಂಖ್ಯೆಗಳಿರ್ಲಿ ಧೈರ್ಯವಾಗಿ ಕೂಡಿಸ್ಬೋದು. ಸರಿ, ಹಾಗಾದ್ರೆ ಶುರು ಮಾಡೋಣ ಅಲ್ವಾ? ಮೊದಲಿಗೆ ನಾವು ಬೇಸಿಕ್ಸಿಂದ ಶುರು ಮಾಡೋಣ. ಅಂದ್ರೆ ದಶಕ ಅಥವಾ ಕ್ಯಾರಿ ಓವರ್ ಇಲ್ಲದೆ ಸಂಖ್ಯೆಗಳನ್ನು ಹೇಗೆ ಕೂಡಿಸೋದು ಅಂತ ನೋಡೋಣ. ನೋಡಿ, ಯಾವುದೇ ಲೆಕ್ಕ ಶುರು ಮಾಡೋಕ್ಕೆ ಮುಂಚೆ ನಾವು ಒಂದು ಮುಖ್ಯವಾದ ವಿಷಯವನ್ನ ಅರ್ಥ ಮಾಡ್ಕೊಳ್ಬೇಕು. ಅದೇನೆಂದ್ರೆ, ಒಂದು ಸಂಖ್ಯೆಯಲ್ಲಿ ಇರೋ ಪ್ರತಿಯೊಂದು ಅಂಕಿಗೂ ಅದರದೇ ಆದ ಒಂದು ಬೆಲೆ ಇರುತ್ತೆ. ಇದನ್ನೇ ನಾವು ಸ್ಥಾನ ಬೆಲೆ ಅಥವಾ ಪ್ಲೇಸ್ ವ್ಯಾಲ್ಯೂ ಅಂತ ಕರೆಯೋದು. ಅಂದ್ರೆ ಬಿಡಿ, 10, 100, 1000 ಹೀಗೆ. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನ್ ಗೊತ್ತಾ? ಈ ಸ್ಥಾನ ಬೆಲೆ ಚಾರ್ಟ್ ಇದೆಯಲ್ಲ, ಇದನ್ನ ಬಳಸ್ಕೊಂಡು ನಾವೆಷ್ಟು ಸುಲಭವಾಗಿ ಕೂಡಿಸ್ಬೋದು ಅಂತ ನೋಡಿ. ಉದಾಹರಣೆಗೆ ಒಂದು ಮೊಬೈಲ್ ಫೋನು ಮತ್ತೆ ಒಂದು ಕ್ಯಾಲ್ಕುಲೇಟರ್ ಬೆಲೆಯನ್ನ ಅವುಗಳ ಸ್ಥಾನಕ್ಕೆ ಸರಿಯಾಗಿ ಇಟ್ಟಿದ್ದೀವಿ. ನೆನಪಿಡಿ, ನಾವು ಯಾವಾಗಲೂ ಬಲಭಾಗದಿಂದ ಅಂದ್ರೆ ಬಿಡಿ ಸ್ಥಾನದಿಂದಲೇ ಕೂಡಿಸೋದಕ್ಕೆ ಶುರು ಮಾಡಬೇಕು. ಸರಿ, ಮೊದಲು ಬಿಡಿಗಳನ್ನ ಕೂಡಿಸೋಣ. ಆಮೇಲೆ 10ರ ಸ್ಥಾನ, ನಂತರ 100ರ ಸ್ಥಾನ ಮತ್ತು ಕೊನೆಗೆ 1000ದ ಸ್ಥಾನ. ಹೀಗೆ ಒಂದೊಂದಾಗಿ ಕೂಡಿಸಿದಾಗ ನಮಗೆ ಸಿಕ್ಕ ಒಟ್ಟು ಮೊತ್ತ ಎಷ್ಟು? 2778 ರೂಪಾಯಿ. ನೋಡಿದ್ರಲ್ಲ, ಎಷ್ಟು ಸಿಂಪಲ್ ಆಗಿದೆ. ಸರಿ, ಈಗ ನಮ್ಮ ಆಟವನ್ನ ನೆಕ್ಸ್ಟ್ ಲೆವೆಲ್ಗೆ ತಗೊಂಡೋಗೋಣ. ಅಕಸ್ಮಾತ್ ಯಾವುದಾದ್ರೂ ಒಂದು ಕಾಲಂನಲ್ಲಿರೋ ಅಂಕಿಗಳನ್ನ ಕೂಡಿಸಿದಾಗ ಬರೋ ಮೊತ್ತ 10 ಅಥವಾ ಅದಕ್ಕಿಂತ ಜಾಸ್ತಿಯಾದ್ರೆ ಆಗೇನ್ ಮಾಡೋದು? ಈ ಹೊಸ ಲೆಕ್ಕವನ್ನ ನೋಡಿ. ಒಂದು ಮಿಕ್ಸರ್ ಬೆಲೆ 3847, ಇನ್ನೊಂದು ಮೊಬೈಲ್ ಬೆಲೆ 8454. ಹಾಗಾದ್ರೆ ಇವೆರಡಲ ಒಟ್ಟು ಬೆಲೆ ಎಷ್ಟಾಗತ್ತೆ? ಇಲ್ಲೇ ನೋಡಿ ನಮಗೆ ದಶಕ ಅಥವಾ ಕ್ಯಾರಿ ಓವರ್ ಅನ್ನೋ ಒಂದು ಹೊಸ ಟೆಕ್ನಿಕ್ ಪರಿಚಯ ಆಗೋದು. ಕೇಳೋಕೆ ಕಷ್ಟ ಅನ್ಸಿದ್ರೂ ಇದು ತುಂಬಾನೇ ಸುಲಭ. ಸಿಂಪಲ್ ಆಗಿ ಹೇಳೋದಾದ್ರೆ, ಒಂದು ಕಾಲಂನಲ್ಲಿ ಜಾಸ್ತಿಯಾದ ಬೆಲೆಯನ್ನ ಅದರ ಪಕ್ಕದಲ್ಲಿರೋ ದೊಡ್ಡ ಸ್ಥಾನದ ಕಾಲಂಗೆ ಕಳಿಸೋದು ಅಷ್ಟೇ. ಇದರ ಹಿಂದಿರೋ ಐಡಿಯಾ ತುಂಬಾನೇ ಚೆನ್ನಾಗಿದೆ. ಒಂದು ಉದಾಹರಣೆ ತಗೊಳ್ಳೋಣ. ಬಿಡಿ ಸ್ಥಾನದಲ್ಲಿ ಕೂಡಿದಾಗ ಮೊತ್ತ 11 ಬಂತು ಅಂದ್ಕೊಳ್ಳೋಣ. 11 ಅಂದ್ರೆ ಏನು? ಒಂದು 10 ಮತ್ತು ಒಂದು ಬಿಡಿ, ಸರಿತಾನೆ? ಅದರಲ್ಲಿರೋ ಆ ಒಂದು ಬಿಡಿಯನ್ನ ಅಲ್ಲೇ ಇಟ್ಟು ಆ ಒಂದು 10ನ್ನ 10ರ ಸ್ಥಾನಕ್ಕೆ ದಶಕವಾಗಿ ಕಳಿಸ್ತೀವಿ ಅಷ್ಟೇ. ನೋಡಿದ್ರಲ್ಲ, ಇದೇ ದಶಕದ ಟೆಕ್ನಿಕ್ಕನ್ನ ಪ್ರತಿ ಕಾಲಾಂಗಕ್ಕೂ ಒಂದರ ನಂತರ ಒಂದರಂತೆ ಅಪ್ಲೈ ಮಾಡ್ತಾ ಹೋದ್ರೆ ಎಷ್ಟೇ ಕಷ್ಟದ ಲೆಕ್ಕ ಇದ್ರೂ ಸರಿ, ಉತ್ತರ ಸುಲಭವಾಗಿ ಸಿಕ್ಬಿಡುತ್ತೆ. ಸರಿ, ಈ ಲೆಕ್ಕವನ್ನೆಲ್ಲ ಕಲಿತಾಯ್ತು. ಆದ್ರೆ ಇದರ ನಿಜವಾದ ಉಪಯೋಗ ಎಲ್ಲಾಗುತ್ತೆ? ನಮ್ಮ ರಿಯಲ್ ಲೈಫ್ನಲ್ಲಿ ಇದು ಹೇಗೆಲ್ಲ ಕೆಲಸ ಮಾಡುತ್ತೆ ಅಂತನೂ ನೋಡೋಣ ಬನ್ನಿ. ಇಲ್ಲ ಒಂದು ಪ್ರಾಬ್ಲಮ್ ಇದೆ ನೋಡಿ. ಒಂದು ಸರ್ಕಸ್ ಕಂಪನಿ ಮೊದಲ ಶೋನಲ್ಲಿ 6375 ರೂಪಾಯಿ ಗಳಿಸಿದೆ, ಮತ್ತೆ ಎರಡನೇ ಶೋನಲ್ಲಿ 2895 ರೂಪಾಯಿ ಗಳಿಸಿದೆ. ಹಾಗಾದ್ರೆ ಆ ದಿನ ಅವರ ಒಟ್ಟು ಗಳಿಕೆ ಎಷ್ಟಾಯ್ತು? ಸರಿ, ನಾವು ಈಗ ತಾನೇ ಕಲಿತ ಮೆಥಡನ್ನೇ ಬಳಸೋಣ. ಸಂಖ್ಯೆಗಳನ್ನು ಅವುಗಳ ಸ್ಥಾನ ಬೆಲೆಗೆ ಸರಿಯಾಗಿ ಜೋಡಿಸಿ ಬಲದಿಂದ ಎಡಕ್ಕೆ ಕೂಡಿಸ್ತಾ ಹೋಗೋದು. ದಶಕಗಳನ್ನು ಮಾತ್ರ ಮರ್ಯಾದೆ ಮುಂದಿನ ಸ್ಥಾನಕ್ಕೆ ಸೇರಿಸ್ತಾ ಹೋದ್ರೆ ನೋಡಿ, ನಮಗೆ ಸಿಕ್ಕ ಉತ್ತರ 9270 ರೂಪಾಯಿ. ಈ ಮೆಥಡ್ನ ಪವರ್ ಇಷ್ಟಕ್ಕೇ ನಿಲ್ಲಲ್ಲ. ಎರಡಕ್ಕಿಂತ ಜಾಸ್ತಿ ಸಂಖ್ಯೆಗಳಿದ್ರೂ ಕೂಡ ಇದೇ ರೀತಿ ಕೂಡಿಸಬಹುದು. ಉದಾಹರಣೆಗೆ, ಒಂದು ಪಂಚಾಯತ್ ಏರಿಯಾದ ಒಟ್ಟು ಜನಸಂಖ್ಯೆ ಎಷ್ಟು ಅಂತ ಕಂಡುಹಿಡಿಯೋಣ ಬನ್ನಿ. ನೋಡಿ, ಆ ಏರಿಯಾದಲ್ಲಿ 4275 ಗಂಡಸರು, 4312 ಹೆಂಗಸರು ಮತ್ತು 1380 ಮಕ್ಕಳಿದ್ದಾರೆ. ಈಗ ಈ ಮೂರೂ ಸಂಖ್ಯೆಗಳನ್ನು ಒಂದರ ಕೆಳಗೆ ಒಂದರಂತೆ ಬರೆದು ನಾವು ಕಲಿತ ವಿಧಾನದಲ್ಲೇ ಕೂಡಿಸಿದ್ರೆ ಆ ಪ್ರದೇಶದ ಒಟ್ಟು ಜನಸಂಖ್ಯೆ ಎಷ್ಟು? 9967. ಇಲ್ಲಿಯವರೆಗೂ ಪೇಪರ್ ಮೇಲೆ ಬರೆದು ಲೆಕ್ಕ ಮಾಡೋದನ್ನ ಕಲಿದ್ವಿ. ಈಗ ನಿಜವಾದ ಮ್ಯಾಜಿಕ್ ನೋಡೋ ಟೈಮು. ಒಂದು ಸೂಪರ್ ಪವರ್ ಅನ್ಬೋದು. ಅದೇ ಪೆನ್ ಪೇಪರ್ ಏನೂ ಇಲ್ಲದೆ ಮನಸ್ಸಿನಲ್ಲೇ ಲೆಕ್ಕ ಮಾಡುವ ಮಾನಸಿಕ ಗಣಿತ. ಮನಸ್ಸಿನಲ್ಲೇ ಲೆಕ್ಕ ಮಾಡೋಕೆ ಒಂದೇ ರೂಲ್ ಇಲ್ಲ, ಹಲವಾರು ದಾರಿಗಳಿವೆ. ಕೆಲವರು ದೊಡ್ಡ ಸ್ಥಾನದಿಂದ ಅಂದ್ರೆ 1000ದಿಂದ ಕೂಡಿಸ್ತಾ ಬರ್ತಾರೆ. ಇನ್ನು ಕೆಲವರು ಚಿಕ್ಕ ಸ್ಥಾನದಿಂದ ಅಂದ್ರೆ ಬಿಡಿಯಿಂದ ಶುರು ಮಾಡ್ತಾರೆ. ಯಾವ ದಾರಿ ಹಿಡಿದ್ರೂ ಸರಿನೇ. ಈ ಎರಡೂ ಮೆಥಡ್ಗಳ ಉದ್ದೇಶ ಒಂದೇ: ಒಂದು ದೊಡ್ಡ ಲೆಕ್ಕವನ್ನ ಚಿಕ್ಕ ಚಿಕ್ಕ ಸುಲಭವಾದ ಪೀಸ್ಗಳಾಗಿ ಒಡೆಯೋದು. ಹೀಗೆ ಮಾಡೋದ್ರಿಂದ ಬರೆಯೋ ಝಂಜಾಟವೇ ಇಲ್ಲದೆ ತುಂಬಾನೇ ಫಾಸ್ಟಾಗಿ ಉತ್ತರ ಕಂಡುಹಿಡಿಬಹುದು. ಹಾಗಾದ್ರೆ ಕೊನೆಗೆ ಹೇಳೋದು ಇಷ್ಟೇ: ಪೇಪರ್ ಮೇಲಾಗ್ಲಿ ಅಥವಾ ಮನಸ್ಸಿನಲ್ಲೇ ಆಗ್ಲಿ
ದೊಡ್ಡ ಸಂಖ್ಯೆಗಳನ್ನ ಕೂಡಿಸೋ ಈ ಸ್ಕಿಲ್ ಇದೆಯಲ್ಲ, ಇದು ನಮ್ಮ ಡೈಲಿ ಲೈಫ್ನ ಚಿಕ್ಕಪುಟ್ಟ ಸವಾಲುಗಳಿಂದ ಹಿಡಿದು ದೊಡ್ಡ ಪ್ರಾಬ್ಲಮ್ಸ್ವರೆಗೂ ಎಲ್ಲವನ್ನೂ ಫೇಸ್ ಮಾಡೋಕ್ಕೆ ಬೇಕಾದ ಒಂದು ಇಂಪಾರ್ಟೆಂಟ್ ಟೂಲ್. ಸಂಕಲನದ ರಹಸ್ಯವನ್ನಂತೂ ಪೂರ್ತಿಯಾಗಿ ಅರ್ಥ ಮಾಡ್ಕೊಂಡ್ವಿ. ಈಗ ಮುಂದಿನ ಪ್ರಶ್ನೆ, ಒಂದು ಸಂಖ್ಯೆಯಿಂದ ಇನ್ನೊಂದು ಸಂಖ್ಯೆಯನ್ನು ತೆಗೆಯೋದು ಹೇಗೆ? ಅಂದ್ರೆ ವ್ಯವಕಲನ ಅಥವಾ ಸಬ್ಟ್ರಾಕ್ಷನ್. ಅದು ಈ ದೊಡ್ಡ ಸಂಖ್ಯೆಗಳ ಜೊತೆ ಹೇಗೆ ಕೆಲಸ ಮಾಡುತ್ತೆ? ಯೋಚನೆ ಮಾಡ್ತಾ ಇರಿ.